ಮಾಡಬೇಕಂತ ಇದ್ದೆ, ಬಟ್ ಇಟ್ಸ್ ಓಕೆ. ನನ್ನ ಕ್ಲೋಸ್ ಫ್ರೆಂಡ್ಗೆ ಒಂದು ಪಾರ್ಟಿ ಕೊಡಿಸ್ತಾ ಇದ್ದೀನಿ, ತುಂಬ ಖುಷಿ ಇದೆ. ಬೇಗ ತುಂಬ ಒಳ್ಳೆ ಗಂಡ ಸಿಗ್ತಾನೆ ಬಿಡು, ಆ ಥರ ಎಲ್ಲ ಕೆಲಸ ಮಾಡಿದರೆ. ನೀವು ಅದೇ ಕೆಲಸ ಇಟ್ಕೊಂಡ್ಬಿಡಿ, ಸಬ್ಸ್ಕ್ರೈಬ್ ಮಾಡೋದು ಅಲ್ಲಲ್ಲ, ನೀವು ಸಬ್ಸ್ಕ್ರೈಬ್ ಮಾಡೋ ಕೆಲಸ ಇಟ್ಕೊಂಡ್ಬಿಡಿ ಅಂತ. ಮಶ್ರೂಮ್ 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 ಸ್ಮೋಕಿ ಮಶ್ರೂಮ್, ಎವ್ರಿ ಬೈಟ್ ಇಸ್ ಎ ಪ್ಯೂರ್ ಡಿಲೈಟ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ನಾಯ್ಡು ಬ್ಲಾಗ್. ಸೊ ಇವತ್ತು ನಾವು ಬಂದಿರೋದು ನನ್ನ ಫ್ರೆಂಡು, ಅಂದರೆ ಆಲ್ಮೋಸ್ಟ್ 20 ಇಯರ್ಸಿಂದ ನಾವು ತುಂಬಾ ಕ್ಲೋಸ್ ಫ್ರೆಂಡ್ಸ್, ಅಂದರೆ ಚೈಲ್ಡ್ಹುಡ್ ಫ್ರೆಂಡ್ಸ್ ನಾವೆಲ್ಲ. ಸೊ ಅವ್ರು ಇವತ್ತು ಫುಡ್ ಕಾರ್ಟ್ನ ಓಪನ್ ಮಾಡ್ತಿದ್ದಾರೆ, ಸ್ಮೋಕಿ ಮಶ್ರೂಮ್ ಅಂತ ಹೇಳಿ. ಆ ಇನಾಗ್ರೇಷನ್ಗೆ ನಾವೆಲ್ಲರೂ ಹೋಗ್ತಿದ್ದೀವಿ. ಸೊ ಇವತ್ತು ಈ ವಿಡಿಯೋ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ನಮ್ಮ ಬ್ಲಾಗ್ ಜೊತೆ ಸೊ ರಾಹುಲ್ ಅಂತ ಇವ್ರ ಹೆಸರು. ಮಾತಾಡೋ. ನಮಸ್ಕಾರ. ಹೇಳು ಏನಾದರೂ. ಏನು ಹೇಳಿ, 300 ರೂಪಾಯಿ ಅಷ್ಟೇನಾ? ಬ್ರೋ ಏನು ಆರ್ಡ್ರ್ ಮಾಡಿದ್ರಿ? ಲೆನ್ಸಲ್ಲಿ ರೆಗ್ಯುಲೇಟ್ ಆರ್ಡರ್ ಮಾಡಿದ್ದೀವಿ. ಓಕೆ. ಇವ್ರದ್ದು ಪೇಡ್ ಪ್ರಮೋಷನ್ ಬಂದಿತ್ತಲ್ಲ, ಓ. ಅದರಲ್ಲಿ ಫಸ್ಟ್ ಪಾರ್ಟಿ ಕೊಡಿಸ್ತಾ ಇರೋದು. ಓಕೆ. ಇನ್ನು ಸೆಕೆಂಡ್ ಪಾರ್ಟಿ, ಥರ್ಡ್ ಪಾರ್ಟಿ ಎಲ್ಲ ಇದೆ. ಯಾವಾಗ ಕೊಡಿಸ್ತೀರಾ? ನಾನು ಫಸ್ಟ್ ಪೇಡ್ ಪ್ರಮೋಷನ್ ದುಡ್ಡಲ್ಲಿ ಅದು ಫಸ್ಟ್ ಇವನೇ ಟ್ಯಾಕ್ಸ್ ಆಗ್ತಾ ಇದ್ದಾನೆ. ನಾನು ಏನೋ ಒಂದು ಮಾಡಬೇಕಂತ ಇದ್ದೆ, ಬಟ್ ಇಟ್ಸ್ ಓಕೆ. ನನ್ನ ಕ್ಲೋಸ್ ಫ್ರೆಂಡ್ಗೆ ಒಂದು ಪಾರ್ಟಿ ಕೊಡಿಸ್ತಾ ಇದ್ದೀನಿ, ತುಂಬ ಖುಷಿ ಇದೆ. ಏನು ಮಾಡಬೇಕು ಅಂತ ಇದ್ದೆ. ಕಾರ್ ಕೊಡ್ಸ್ಬೇಕಂತ ಇದ್ರಂತ ನಿಮಗೆ. ನಮಗೆ ಕಾರ್ ಕೊಡಿಸ್ಬೇಕು. ನನ್ನ ಮದುವೆ ಕೊಡಿಸಿ ಅಂತ ಬಿಡು ಕಾರ್ನ. ಮದುವೆಗಾ? ಹಾಂ, ಪಕ್ಕ ಅವರು 9 ಗಂಟೆ ಮಾಡ್ತಾರೆ. ಯಾರು? ನಮ್ಮಮ್ಮ 8 ಗಂಟೆಗೆಲ್ಲ. ಈ ಗಂಡು ಮಕ್ಕಳಿಗೆ ಸ್ವಲ್ಪನೂ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ. 7 ಗಂಟೆಗೆ ಇನಾಗ್ರೇಷನ್ ಅಂತ ಹೇಳಿದ್ರು, ಟೈಮ್ 8 ಗಂಟೆ ಆಗ್ತಿದೆ. ಇವಾಗೆಲ್ಲ ಸೆಟಪ್ ಮಾಡ್ತಾ ಇದ್ದಾರೆ ನೋಡಿ. ಇನ್ನು ಇವರು ಇವಾಗ ಬಂದು ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಿದ್ದಾರೆ. 8 ಗಂಟೆ ಆಯಿತು, ಸ್ಟಾರ್ಟ್ ಮಾಡಿಲ್ಲ. ನಮ್ಮ ಸತ್ಯ ಅವರು ಈಗ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದಾರೆ, ಎಲ್ಲ ವರ್ಕ್ ಆಗ್ತಿದೆ ಅಂತ ಟೆಸ್ಟ್ ಮಾಡ್ತಿದ್ದಾರೆ. ಫಸ್ಟು ಯಾವ ಎಣ್ಣೆ ಯೂಸ್ ಮಾಡ್ತಾ ಇದ್ದೀರಾ? ನಮ್ಮ ಹೇಮಂತ್ ಅವರು ಎಲ್ರಿಗೂ ಸ್ವೀಟ್ ಅನಿಸ್ತಿದ್ದಾರೆ. ನಿಮ್ಮ 2 ಮಾತುಗಳು. ನಾನು ಏನು ಮಾತಾಡಲ್ಲ, ಸ್ವೀಟ್ ತಗೊಳ್ಳಿ. ನೋಡಿ, ನಮ್ಮ ರಾಹುಲ್ ಕೂಡ ಕೆಲಸ ಮಾಡ್ತಾ ಇದ್ದಾನೆ. ಏನು ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ, ಸುಮ್ಮನೆ ವೀಡಿಯೋಗಂತ ಶೋ ಆಫ್ ಮಾಡ್ತಾ ಇದ್ದಾನೆ ಅಂತ ನಂಗೆ ಅನಿಸ್ತಾ ಇದೆ. ನೋಡಿ, ಇವಳು ತುಂಬ ಕೆಲಸ ಮಾಡ್ತಿದ್ದಾಳೆ ಅಂತೆ. ಅದೇನು ಟಿಶ್ಯೂ ಪೇಪರೆಲ್ಲ ಇಟ್ಕೊಂಡಿದ್ದಾಳೆ, ಯಾವ ಸೀರೆಗಂತ ನನಗಂತೂ ಗೊತ್ತಿಲ್ಲ. ಬೇಗ ತುಂಬ ಒಳ್ಳೆ ಗಂಡ ಸಿಗ್ತಾನೆ ಬಿಡು, ಆ ಥರ ಎಲ್ಲ ಕೆಲಸ ಮಾಡಿದರೆ. ಇವರು ಕೀರ್ತನ ಅಂತ ಆಗಲೇ ಹೇಳ್ಬಿಡ್ಲಾ? ಓಕೆ. ಸೊ ಒಂದು ನಿಮಿಷ, ಇವ್ರು ಏನು ಅವ್ರಿಗೆ ಹೇಳ್ತಾರೆ ಅಂತ ಕೇಳೋಣ. ಇವರು ಕೇಳೋಣ ಬಾ, ಹೇಳಿ. ಏನು ಹೇಳಬೇಕು? ಚೆನ್ನಾಗಿ ಅಂಗಡಿ ಓಪನ್ ಆಗಿದೆ, ಮಾಡ್ತಾ ಇದ್ದಾನೆ. ಈ ಏರಿಯಾದಲ್ಲಿ ಯಾವುದು ಮಶ್ರೂಮ್ದಿಲ್ಲ, ಚೆನ್ನಾಗಿ ಮಾಡಲಿ, ಸಕ್ಸಸ್ ಆಗಲಿ. ಹಂಗೆ ಒಂದು ಅಂಗಡಿ ಓಪನ್ ಮಾಡಿ ಎಲ್ಲ ರೆಡಿ ಮಾಡಲಿ. ಓಕೆ, ಚೆನ್ನಾಗಿ ಮಾಡಿರಿ. ಎಲ್ಲಿ ನಾನು ಒಳ್ಳೇದಾಗಲಿ, ಏನಿಲ್ಲ, ಒಳ್ಳೇದಾಗಲಿ, ಚೆನ್ನಾಗಿ ಮಾಡಿರಿ, ಸಕ್ಸಸ್ ಆಗಲಿ ನಿಮಗೆ. ಅದಕ್ಕೆ ಬೇಡ ಆಲ್ ದಿ ಬೆಸ್ಟ್, ಚೆನ್ನಾಗಿ ಸಕ್ಸಸ್ ಆಗಲಿ. ಈಗ ಚಿಕ್ಕದ್ರಿಂದ ಮತ್ತೆ ದೊಡ್ಡ ಮಟ್ಟಿಗಾಗಲಿ ಅಷ್ಟೇ ಆಸೆ. ಸೊ ಇವರೆಲ್ಲ ಬಂದು ವಿಶಸ್ ತಿಳಿಸಿದ್ದಾರೆ. ನಮ್ಮ ಫಸ್ಟ್ ಕಸ್ಟಮರ್ ಯಾರು ಅಂತ ನೋಡೋಣ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಫಸ್ಟ್ ಕಸ್ಟಮರ್ ಯಾರಾಗ್ತಾರೆ ಅಂತ. ನಮ್ಮ ಕೀರ್ತನ ಅವರು ಬ್ಲಾಗ್ ಸ್ಟಾರ್ಟ್ ಮಾಡಬೇಕಂದ್ರೆ ಅವ್ರಿಗೆ ತುಂಬ ಕ್ಯಾಮ್ರಾ ಶೈ ಇದೆಯಂತೆ. ಸೊ ಇಲ್ಲೇ ಅವ್ರನ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ, ಅವ್ರ ಪೇಜ್ನ ಫಾಲೋ ಮಾಡಿಬಿಡಿ. ಇವ್ರು ಮಶ್ರೂಮ್ ಬಿರಿಯಾನಿನ ಟ್ರೈ ಮಾಡ್ತಾಯಿದ್ದೀವಿ ನಾವಿಬ್ಬರು ಇವಾಗ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಪ್ರಾಪರ್ ನಾಟಿ ಸ್ಟೈಲ್ ಮಶ್ರೂಮ್ ಬಿರಿಯಾನಿ ಇದು.
ನೀವು ಬರೀ ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಕಬಾಬ್ 2 ಐಟಮ್ ಸಿಗೋದು. ಆ್ಯಂಡ್ ಫಸ್ಟ್ ಡೇನೇ ತುಂಬ ಕ್ರೌಡ್ ಜಾಸ್ತಿ ಇದೆ, ಓವರ್ ಕ್ರೇಸ್ ಕೂಡ ಇದೆ. ಸೊ ನೀವು ಈ ಕಡೆ ಬಂದರೆ ಇದನ್ನು ಟ್ರೈ ಮಾಡೋದು ಮಾತ್ರ ಮಿಸ್ ಮಾಡ್ಕೋಬೇಡಿ. ಬ್ರೋ ನೀವು ಅದೇ ಕೆಲಸ ಇಟ್ಕೊಂಡ್ಬಿಡಿ, ಸಬ್ಸ್ಕ್ರೈಬ್ ಮಾಡೋದು. ಅಲ್ಲಲ್ಲ, ನೀವು ಸಬ್ಸ್ಕ್ರೈಬ್ ಮಾಡೋ ಕೆಲಸ ಇಟ್ಕೊಂಡ್ಬಿಡಿ ಅಂತ. ಸೊ ನಾನಿವಾಗ ಟ್ರೈ ಮಾಡ್ತಾ ಇರೋದು ಮಶ್ರೂಮ್ ಬಿರಿಯಾನಿ ಆಯಿತಾ. ಇವ್ರ ಹತ್ರ 2 ಥರ ಐಟಮ್ ಇದೆ, ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಕಬಾಬ್ ಇರೋದು. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಇಟ್ಸ್ ಲೈಕ್ ಹೋಮ್ ಮೇಡ್ ಫುಡ್, ನೋ ಪ್ರಿಸರ್ವೇಟಿವ್ಸ್, ನಥಿಂಗ್. ಇಟ್ಸ್ ಲೈಕ್ ಫ್ರೆಶ್ ಆ್ಯಂಡ್ ಆಲ್. ಚೆನ್ನಾಗಿದೆ. ಇಟ್ಸ್ ಮೇಡ್ ಫಾರ್ ಜೆನ್ಸೀಸ್ ಲೈಕ್ ದಟ್. ಇಟ್ಸ್ ಗುಡ್. ಥ್ಯಾಂಕ್ ಯು. ಕಬಾಬ್ ಅಂತ ತುಂಬ ಸೂಪರಾಗಿದೆ, ಸಕ್ಕತ್ತಾಗಿದೆ ಟೇಸ್ಟು. ಮಶ್ರೂಮ್ ಕಬಾಬು ತುಂಬ ಸೂಪರಾಗಿದೆ, ಕ್ರಿಸ್ಪಿಯಾಗಿದೆ, ಸಾಲಿಡಾಗಿ ಸಕ್ಕತ್ತಾಗಿದೆ. ಎಲ್ಲರೂ ಬಂದು ಟೇಸ್ಟ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಮಶ್ರೂಮ್ ಬಿರಿಯಾನಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಇನ್ನು ನಾನು ತಿಂದೇ ಇಲ್ಲ ಈಗ 1 ನಿಮಿಷ. ಆ್ಯಕ್ಚುಲಿ ನಾವು ನಾನ್ ವೆಜ್ ಪ್ರಿಯರು, ಬಟ್ ವೆಜ್ ತುಂಬ ಇಷ್ಟಪಟ್ಟು ತಿಂತಾ ಇದ್ದೀವಿ. ಹೌದು, ಮಶ್ರೂಮಿಂದ ಚೆನ್ನಾಗಿದೆ, ಕ್ರಿಸ್ಪಿಯಾಗಿದೆ, ಆರಾಮಾಗಿ ತೊಗೊಬೋದು. ತುಂಬ ಚೆನ್ನಾಗಿದೆ. ಮತ್ತು ಕಾಂಬೋ ಆಫರ್ ಇದೆ, ಸೊ ಎಲ್ಲರೂ ಬಂದು ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ನಮ್ಮ ಮಕ್ಕಳು ಇಲ್ಲಿ ಫುಡ್ ಕಾರ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನೀವು ಎಲ್ಲರೂ ಬಂದು ಈ ಸವಿ ರುಚಿಯನ್ನು ಸವಿಯಿರಿ. ಮಶ್ರೂಮ್ ಪಲಾವ್ ಮತ್ತು ಮಶ್ರೂಮ್ ಕಬಾಬ್ ತುಂಬ ಚೆನ್ನಾಗಿದೆ. ಫ್ಲೇವರ್ಸ್ ಕೂಡ ಚೆನ್ನಾಗಿದೆ, ಲೈಕ್ ಹೋಮ್ಲಿ ಫುಡ್ ಥರ ಫೀಲ್ ಆಗುತ್ತೆ. ಸೊ ಎಲ್ಲರೂ ಬನ್ನಿ, ಟ್ರೈ ಮಾಡಿ. ಆಲ್ ದಿ ಬೆಸ್ಟ್. ಸ್ಮೋಕಿ ಮಶ್ರೂಮ್. ಎಲ್ಲ ದೊಡ್ಡ ಬಿಸ್ನೆಸ್ಸೂ ಚಿಕ್ಕದ್ರಿಂದನೇ ಸ್ಟಾರ್ಟ್ ಆಗುವಂಥದ್ದು. ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಮೇಯ್ನ್ ಇಂಪಾರ್ಟೆಂಟ್ ಆಗಿರುವಂಥದ್ದು 2, ಒಂದು ಲೊಕೇಶನ್ನು, ಇನ್ನೊಂದು ಫುಡ್ಡದ ಕನ್ಸಿಸ್ಟೆನ್ಸಿ. ಲೊಕೇಶನ್ ಆಲ್ರೆಡಿ ಚೆನ್ನಾಗಿದೆ, ಫುಡ್ಡೂ ಚೆನ್ನಾಗಿದೆ, ಬಟ್ ಅದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಸೊ ಫಸ್ಟ್ ದಿನವೇ ಎಷ್ಟು ಕ್ರೌಡ್ ಇದೆ ಅಂತ ನೋಡ್ಬೋದು. ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ದಿಸ್ ಇಸ್ ಲೊಕೇಟೆಡ್ ರೈಟ್ ಆಪೋಸಿಟ್ ಟು ಯೂಸ್ಟಾ. ಸೊ ಕ್ರೀಮ್ ಸ್ಟೋನ್ ಆಪೋಸಿಟಲ್ಲೇ ಇವ್ರ ಫುಡ್ ಕಾರ್ಟ್ ಇರೋದು. ನೀವೇನಾದರೂ 80 ಫೀಟ್ ರೋಡ್ ಕಡೆಗೆ ಬಂದರೆ ಇವ್ರ ಕಾರ್ಟ್ನ ವಿಸಿಟ್ ಮಾಡೋದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಸೊ ನಾವು ನಮ್ಮ ಇವತ್ತಿನ ಇನಾಗ್ರೇಷನ್ ಹಾಗೂ ಕೊಲಾಬ್ರೇಷನ್ನ 2 ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಒನ್ಸ್ ಅಗೇನ್ ಬೆಸ್ಟ್ ವಿಶಸ್ ಟು ಸ್ಮೋಕಿ ಮಶ್ರೂಮ್. ಸೊ ಸ್ಮೋಕಿ ಮಶ್ರೂಮ್ ಓಪನ್ ಮಾಡಿರೋ ಓನರ್ಸ್ ಇಲ್ಲೇ ಇದ್ದಾರೆ, ಕೀರ್ತನ್ ಮತ್ತು ಲಿಖಿತ್ ಅಂತ. ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಬಂದು ಸ್ಮೋಕಿ ಮಶ್ರೂಮ್ ಅಂತ ಇದೆ. ಆ್ಯಂಡ್ ನೀವೇನಾದರೂ 80 ಫೀಟ್ ರೋಡ್ ಕಡೆ ವಿಸಿಟ್ ಮಾಡಿದ್ರೆ ಸ್ಮೋಕಿ ಮಶ್ರೂಮ್ನ ಟ್ರೈ ಮಾಡೋದು ಮಾತ್ರ ಮಿಸ್ ಮಾಡ್ಕೋಬೇಡಿ. ಸೊ ಬೆಸ್ಟ್ ವಿಶಸ್ ಟು ಸ್ಮೋಕಿ ಮಶ್ರೂಮ್. ಸೊ ಏನಾದರೂ ಹೇಳ್ತೀರಾ? ಥ್ಯಾಂಕ್ ಯು. ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಿ, ಟೇಸ್ಟ್ ನೋಡಿ, ನಿಮ್ಮ ರಿವ್ಯೂಸ್ ಕೊಡಿ. ಎಲ್ಲರೂ ಸಪೋರ್ಟು ಬೇಕು. IT ಗೆ ಇಲ್ಲಿ ವರ್ಕ್ ಮಾಡಿಕೊಂಡು ಈವ್ನಿಂಗ್ ಇದು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈವ್ನಿಂಗ್ ಆಗ್ತೀವಿ 7 ಇಂದ 12 ತನಕ ಇರುತ್ತೆ. ಯಾವಾಗಾದರೂ ಬಂದು ವಿಸಿಟ್ ಕೊಡಿ. ಥ್ಯಾಂಕ್ ಯು. ಸೊ ಇವರು IT-BT ಎಂಪ್ಲಾಯೀಸು. ಸೊ ಅದನ್ನು ಮಾಡಿಕೊಂಡು ಪಾರ್ಟ್ ಟೈಮ್ ಆಗಿ ಸ್ಮೋಕಿ ಮಶ್ರೂಮ್ನ ಟ್ರೈ ಮಾಡ್ತಿದ್ದಾರೆ. ಸೊ ನಿಮ್ಮೆಲ್ಲ ಫೋಟೋ ಇವ್ರಿಗೆ ತುಂಬಾ ಬೇಕಿದೆ. ಡೆಫಿನೆಟ್ಲಿ ನೀವು ಒಂದ್ಸತಿ ಏನಾದರೂ 80 ಫೀಟ್ ರೋಡ್ ಕಡೆ ವಿಸಿಟ್ ಮಾಡಿದರೆ ಇವ್ರ ಮಶ್ರೂಮ್ನ ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್. ಸೊ ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿ ಯು ಗೈಸ್ ಆನ್ ದ ನೆಕ್ಸ್ಟ್ ವ್ಲಾಗ್.